ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಪ್ರೀತಿಯಿಂದ ಪರಮಾತ್ಮ ನೆಡೆಲಿ ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಇವರು ಬರೆದಿರುವ ಪುಸ್ತಕದಿಂದ ಒಂದು ಅಧ್ಯಾಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಮ್ಮ ಆಲೋಚನೆಗಳ ಮೇಲೆ ಗಮನ ಇರಲಿ. ಈ ಹಿಂದೆ ನಾವು ಇದ್ರ ಬಗ್ಗೆ ಸಾಕಷ್ಟು ಸರಿ ಡಿಸ್ಕಸ್ ಮಾಡಿದೀವಿ. ನಾವು ಏನ್ ಯೋಚನೆ ಮಾಡ್ತಾ ಇದ್ದೀವಿ ಅದೇ ಆಗ್ತಾ ಹೋಗ್ತೀವಿ, ಕನ್ವರ್ಟ್ ಆಗ್ತಾ ಹೋಗ್ತೀವಿ. ಆ ಯೋಚನೆನೆ ನಾವಾಗಿ ಜೀವಿಸಕ್ ಶುರು ಮಾಡ್ತೀವಿ. ಸೊ ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಡೋ ರೀತಿನೇ ನಾವು ಮನಸ್ಸಿಗೂ ಒಳ್ಳೆ ಉತ್ಕೃಷ್ಟ ಯೋಚನೆಗಳನ್ನ, ಧನಾತ್ಮಕ ಚಿಂತನೆಗಳನ್ನ ಕೊಡುವ ಪ್ರಯತ್ನ ಮಾಡಬೇಕು. ಇದೆಲ್ಲ ನಮ್ದೇ ಚಾಯ್ಸ್. ಕಾನ್ಶಿಯಸ್ ನಾವ್ ಏನ್ ಚೂಸ್ ಮಾಡ್ತೀವಲ್ಲ ಅದನ್ನೇ ಜೀವಿಸ್ತಾ ಹೋಗ್ತೀವಿ. ಗ್ರಾಜುವಲಿ ಅದೇ ಆಗ್ತಾ ಹೋಗ್ತೀವಿ. ಸೊ ಬನ್ನಿ ಈ ಬಗ್ಗೆ ಲೇಖಕರು ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ದೈವ ಸೃಷ್ಟಿಯಲ್ಲಿ ನೀವೊಂದು ಮಹೋನ್ನತ, ವಿಶಿಷ್ಟ ಹಾಗೂ ಅಸಾಧಾರಣ ಜೀವಿ ಎಂಬುದು ನೆನಪಿರಲಿ. ನಮ್ಮ ಕಾಲದ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಎಮರ್ಸನ್ ದಿನಪೂರ್ತಿ ಚಿಂತನೆಯ ಪ್ರತಿರೂಪವೇ ಆ ವ್ಯಕ್ತಿ ಎಂದು ಹೇಳಿದ್ದಾರೆ. ಮನುಷ್ಯನ ಆಲೋಚನೆಗಳ ಆಗರವೇ ಅವರ ಬದುಕು. ದುರಾದೃಷ್ಟವಶಾತ್ ನಮ್ಮ ಆಲೋಚನೆಗಳ ಪ್ರಾಮುಖ್ಯತೆಯ ನಿಜವಾದ ಅರಿವು ನಮಗಿನ್ನೂ ಆಗಿಲ್ಲ. ಮನುಷ್ಯನ ಮನಸ್ಸನ್ನು ಮಂಗನಿಗೆ ಹೋಲಿಸುತ್ತಾರೆ, ಯಾವಾಗಲೂ ಚಂಚಲ, ಕಾರ್ಯಶೀಲ ಹಾಗೂ ಪ್ರಕ್ಷುಬ್ಧ. ನಮ್ಮ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸಲು ಮೊದಲು ಅವುಗಳನ್ನು ಎಚ್ಚರದಿಂದ ಕಾಯುವುದನ್ನು ಕಲಿಯಬೇಕು. ಅಂತರಂಗದಲ್ಲಿ ಏನು ನಡೆದಿದೆ ಎಂಬುದನ್ನು ನೋಡಲು ಪ್ರಯತ್ನಿಸಿ. ನಮ್ಮ ಮನಸ್ಸು ಒಂದೇ ವಸ್ತುವಿನ ಕಡೆ ಹೆಚ್ಚು ಹೊತ್ತು ಗಮನ ಕೊಡದಿರುವುದನ್ನು ಕಂಡುಕೊಳ್ಳಿ. ಅದು ಹೆಚ್ಚು ವಿಚಲಿತವಾದಂತೆ ಹೆಚ್ಚು ಚಂಚಲವೂ ಆಗುತ್ತದೆ. ಅಷ್ಟಾದರೂ ಅದರ ಬಗ್ಗೆ ಅರಿವು ಮೂಡುವ ಸರಿದಾರಿಯಲ್ಲಿ ಮೊದಲ ಹೆಜ್ಜೆ ನಾವು ಇರಿಸಿದಂತೆ. ಒಮ್ಮೆ ಅಭ್ಯಾಸಕ್ಕೆ ತೊಡಗಿದರೆ ಅಂತರಾಳದಲ್ಲಿ ಏನಾಗುತ್ತಿದೆ ಎಂಬುದರ ವಿಶ್ಲೇಷಣೆ ಮಾಡಬಹುದು. ನಮ್ಮ ಬಹುತೇಕ ಆಲೋಚನೆಗಳು ಹಿಂದೆ ನಡೆದು ಹೋದುದರ ಬಗ್ಗೆ ವ್ಯಸನ, ಭವಿಷ್ಯದ ಬಗ್ಗೆ ಆತಂಕ, ನಮ್ಮ ಸದ್ಯದ ಸ್ಥಿತಿಗೆ ಬೇರೆಯವರನ್ನು ದೂಷಿಸುವುದು, ತಾನು ಮಾಡುವ ತಪ್ಪಿಗೆ ಸಮರ್ಥನೆಯಲ್ಲೇ ತೊಡಗಿರುವುದು, ಇದರ ಅರಿವು ನಮಗೆ ಆಗುತ್ತದೆ. ಇದರಲ್ಲಿ ಆಶ್ಚರ್ಯ ಏನಂದ್ರೆ ನಮ್ಮ ಮನಸ್ಸು ವರ್ತಮಾನದಲ್ಲಿ ಇಲ್ಲದೆ ಇರುವುದು, ಪ್ರೆಸೆಂಟ್ ಅಲ್ಲಿ ಇರೋದೇ ಇಲ್ಲ ಅಂತ. ಹಿಂದಿನದು ಇತಿಹಾಸವಾದರೆ ಮುಂದಿನದು ನಿಗೂಢ. ಸೊ ನಾವು ಆ ಕ್ಷಣಕ್ಕೆ ಜೀವಿಸೋದನ್ನ ಬಿಟ್ಟು ಆಗೋಗಿರೋದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು, ಮುಂದೆ ಆಗೋದ್ರ ಬಗ್ಗೆ ಭಯ ಪಟ್ಕೊಳ್ಳೋದು, ಹಿಂಗೆ ಜೀವನ ಕಳೆದ್ ಬಿಡ್ತೀವಿ. ವರ್ತಮಾನವು ನಮ್ಮ ಮುಂದಿರುವ ಉಡುಗೊರೆ. ವರ್ತಮಾನವು ವಾಸ್ತವ, ಅದರಲ್ಲಿ ಬದುಕುವುದು ಕ್ಷೇಮಕರ. ಆದ್ದರಿಂದ ಅದನ್ನು ಉಡುಗೊರೆ ಎಂಬುದರಲ್ಲಿ ಆಶ್ಚರ್ಯವಿಲ್ಲ. ನಮ್ಮ ಮನಸ್ಸುಗಳು ಪರಸ್ಪರ ಸಂಪರ್ಕ ಹೊಂದಿವೆ ಹಾಗೂ ನಾವು ಕೇಂದ್ರೀಕರಿಸುವ ಮನಸ್ಸಿನ ಮೇಲೆ ನಮ್ಮ ಆಲೋಚನೆಗಳು ಗಾಢ ಪ್ರಭಾವ ಬೀರುತ್ತವೆ. ನಾವು ಒಬ್ಬ ವ್ಯಕ್ತಿಯ ಬಗೆಗೆ ನಿರಂತರವಾಗಿ ಕೆಟ್ಟದ್ದು ಆಲೋಚಿಸಿದರೆ ಅವು ಆ ವ್ಯಕ್ತಿಯಿಂದ ಅಂತಹ ಆಲೋಚನೆಗಳಿಗೆ ಪ್ರತಿಕ್ರಿಯೆಯನ್ನು ಅಥವಾ ವಿರುದ್ಧ ಭಾವನೆಗಳನ್ನು ಪ್ರೇರೇಪಿಸುವುದು ಸಹ ಸತ್ಯ. ಆದ್ದರಿಂದ ಇತರರ ಬಗ್ಗೆ ಸದಾ ಒಳ್ಳೆಯ ಆಲೋಚನೆಗಳು ಹೊಂದುವುದು ಕಡ್ಡಾಯ. ನಮ್ಮ ತಲೆಯ ಮೇಲೆ ಕಾಗೆಗಳು ಹಾರಿ ಹೋಗುವುದನ್ನು ತಪ್ಪಿಸಲು ಸಾಧ್ಯವಾಗುವುದಿಲ್ಲ, ಆದರೆ ಅವುಗಳು ಅಲ್ಲಿ ಗೂಡು ಕಟ್ಟುವುದನ್ನು ಖಂಡಿತವಾಗಿಯೂ ತಡೆಯಬಹುದು. ಸೊ ಈ ಲೇಖಕರು ನಮ್ಮ ಕೈಯಲ್ಲಿ ಏನಿದೆ, ನಮ್ಮ ಕೈಯಲ್ಲಿ ಇಲ್ಲದೆ ಇರೋದಕ್ಕೆ ಯಾಕೆ ಹೊಡೆದಾಡಬೇಕು, ಈ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಹೊರ ಪ್ರಪಂಚದ ಮೇಲೆ ಹಿಡಿತ ಸಾಧಿಸುವ ಹಂಬಲವಿದ್ದರೆ ನಮ್ಮ ಆಲೋಚನೆಗಳ ಮೂಲಕ ನಮ್ಮ ಒಳ ಪ್ರಪಂಚದ ಮೇಲೆ ಹಿಡಿತ ಸಾಧಿಸುವ ಅಗತ್ಯವಿದೆ. ಒಂದು ವೇಳೆ ನಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳಿದ್ದರೆ ನಮ್ಮ ಮನಸ್ಸು ಕೆಡಕಿನ ಮತ್ತು ಸೋಲಿನ ಬಗ್ಗೆಯೇ ಕಾಡುತ್ತಿದ್ದರೆ, ದ್ವೇಷದ ಹಾಗೂ ಪ್ರತೀಕಾರದ, ದುರಾಸೆಯ ಇಲ್ಲವೇ ಅಸೂಯೆಯ ಸುಳಿಯಲ್ಲಿ ಸಿಲುಕಿದ್ದರೆ, ನಾವು ಇವುಗಳಿಂದ ಮುಕ್ತವಾದ ಪರಿಸರವನ್ನು ಬಯಸುವುದಾದರೆ ಹೇಗೆ? ನಮ್ಮ ಸುತ್ತಲ ಜನ ನಾವು ಬಯಸಿದಂತೆಯೇ ನಮ್ಮೊಂದಿಗೆ ನಡೆದುಕೊಳ್ಳುತ್ತಾರೆ. ನಾವು ನಮ್ಮ ಮಕ್ಕಳು ಜವಾಬ್ದಾರಿಯುತವಾಗಿ ವರ್ತಿಸುವ ನಿರೀಕ್ಷೆ ಇದ್ದರೆ ಅವರು ಅದಕ್ಕೆ ಪ್ರತಿಕ್ರಿಯಿಸುವ ಬಗೆಯನ್ನು ಗಮನಿಸಿರುವಿರ. ಹಾಗೆಯೇ ಅವರು ಜವಾಬ್ದಾರಿಯುತರಾಗದಿದ್ದರೇನು ಎಂದರೆ ಅವರು ಹಾಗೆಯೇ ರೂಪುಗೊಳ್ಳುತ್ತಾರೆ. ಸೊ ಇಲ್ಲಿ ಲೇಖಕರು ಒಟ್ಟಾರೆ ಹೇಳಕೊಟ್ಟಿರೋದು ಮಿರರಿಂಗ್ ಇಂಪ್ಯಾಕ್ಟ್. ನಾವು ಒಳಗೆ ಏನ್ ಅನುಭವಿಸ್ತೀವಿ, ಏನ್ ಯೋಚನೆ ಮಾಡ್ತೀವಿ, ಹೊರಗೆ ಅದನ್ನೇ ಹೊರ ಹಾಕ್ತೀವಿ.
ಅದನ್ನೇ ಜೀವಿಸ್ತಾ ಹೋಗ್ತೀವಿ. ಹಾಗೆ ಮಕ್ಕಳು ಸಹ ಹೇಳಿದ್ದನ್ನ ಮಾಡಲ್ಲ, ನಾವು ಮಾಡಿದ್ದನ್ನ ನೋಡಿ ಕಲಿತಾರೆ, ರೆಪ್ಲಿಕೇಟ್ ಮಾಡ್ತಾರೆ, ನಮ್ಮನ್ನ ಹಂಗೆ ಅನುಕರಿಸ್ತಾ ಹೋಗ್ತಾರೆ. ಸೊ ಮಕ್ಕಳಲ್ಲಿ ನಾವ್ ಏನ್ ಬದಲಾವಣೆ ತರ್ಬೇಕಂತೀವಿ, ನಾವು ಹಾಗೆ ಜೀವಿಸಿದ್ರೆ ಅಲ್ಲಿ ಬದಲಾವಣೆ ಎಫರ್ಟ್ಲೆಸ್ ಆಗಿರುತ್ತೆ. ನಮ್ಮ ಅನುಭವವು ನಮ್ಮ ನಿರೀಕ್ಷೆಗಳ ಕನ್ನಡಿಯೇ ಆಗಿರುತ್ತದೆ. ನಮ್ಮ ಮನಸ್ಸು ಒಳ್ಳೆಯ ಆಲೋಚನೆಗಳಿಂದ ತುಂಬಿರಲಿ, ಒಳ್ಳೆಯದು ನಮ್ಮನ್ನು ಹಿಂಬಾಲಿಸುತ್ತದೆ. ಇಂದಿನ ಆಲೋಚನೆಯ ಬೀಜಗಳೇ ನಾಳಿನ ಫಸಲು. ಸೊ ಅರ್ಥ ಆಯ್ತಲ್ಲ, ನಾವ್ ಏನ್ ಯೋಚನೆ ಮಾಡ್ತೀವಿ, ಮನ್ಸಲ್ಲಿ ಏನ್ ಬಿತ್ತಿದೀವಿ, ಅದ್ರ ಫಲನ ಫಸ್ಟ್ ನಾವ್ ಅನುಭವಿಸ್ತೀವಿ, ಆಮೇಲೆ ಅದು ಬೇರೆಯವ್ರಿಗೆ ದಾಟ್ಸೋ ಪ್ರಯತ್ನ ಆಗುತ್ತೆ. ಅದು ದಾಟ್ಸೋದ್ರಿಂದ ದೂರ ಇರೋರಿಗೆಲ್ಲ ನಮ್ಮ ಸುತ್ತಮುತ್ತ ಇರೋ ಜನರ ಮೇಲೆ ಅದು ಇಂಪ್ಯಾಕ್ಟ್ ಹೆಚ್ಚಾಗಿ ಬೀರ್ತಾ ಹೋಗುತ್ತೆ. ಧನ್ಯವಾದಗಳು.